ಕೆಲವರ ಕೆಲಸ ಅವರು ಜೀವಂತವಾಗಿ ಇರೋ ತನಕ ಮಾತ್ರ ನೆನಪಿರುತ್ತೆ. ಆದ್ರೆ ಇನ್ನೂ ಕೆಲವರ ಕೆಲಸ ಅವರ ಸಾವಿನ ನಂತರವೂ 100 ವರ್ಷಗಳ ಕಾಲ ಜೀವಂತವಾಗಿರುತ್ತೆ. ಇದೆ ಕೆಲಸ ಮಾಡೋದಕ್ಕೂ ಪರಂಪರೆ ನಿರ್ಮಿಸುವುದಕ್ಕೂ ಇರುವಂತಹ ವ್ಯತ್ಯಾಸ. ಸೊ ಆದ್ದರಿಂದ ಅನ್ನಮಯ್ಯ ಅವರನ್ನ ನಾವು ಕೇವಲ ಕವಿಯಾಗಿ ನೋಡಬಾರದು. ಅವರು ಸೃಜನಶೀಲತೆ, ನಿರಂತರತೆ, ಉದ್ದೇಶ, ಬ್ರ್ಯಾಂಡ್ ನಿರ್ಮಾಣ ಮತ್ತು ಪರಂಪರೆಯ ಪ್ರತೀಕವಾಗಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ಪ್ರತಿ ಉದ್ಯಮಿಯು ಕೂಡ ಅನ್ನಮಯ್ಯರಿಂದ ಈ 5 ಅಂಶಗಳನ್ನ ಕಲಿಲೇಬೇಕು. ನಂಬರ್ 1, ಕ್ರಿಯೇಟ್, ಡೋಂಟ್ ಜಸ್ಟ್ ಕನ್ಸ್ಯೂಮ್. ಅನ್ನಮಯ್ಯ ತಮ್ಮ ಜೀವನವಿಡೀ ಒಂದಲ್ಲ, 10 ಅಲ್ಲ, ಸಾವಿರಾರು ಕೀರ್ತನೆಗಳನ್ನ ಬರೆದರು. ಅದೇ ರೀತಿ ಬಿಸ್ನೆಸ್ನಲ್ಲೂ ಕೂಡ ಪ್ರತಿದಿನ ವಸ್ತುಗಳನ್ನ ಮಾರುವ ವ್ಯಕ್ತಿಯಾಗಬೇಡಿ, ಜಗತ್ತಿಗೆ ಹೊಸ ಮೌಲ್ಯವನ್ನ ಸೃಷ್ಟಿಸುವ ವ್ಯಕ್ತಿಯಾಗಿ. ನಂಬರ್ 2, ಕನ್ಸಿಸ್ಟೆನ್ಸಿ ಕ್ರಿಯೇಟ್ಸ್ ಗ್ರೇಟ್ನೆಸ್. ಒಂದು ದಿನ ಕೆಲಸ ಮಾಡೋದು ಸುಲಭ, ಒಂದು ತಿಂಗಳು ಕೆಲಸ ಮಾಡೋದು ಕೂಡ ಸುಲಭ. ಆದರೆ ವರ್ಷಗಳ ಕಾಲ ಒಂದೇ ಗುರಿಯೊಂದಿಗೆ ನಿರಂತರವಾಗಿ ಕೆಲಸ ಮಾಡೋದು ಅತ್ಯಂತ ಕಷ್ಟ. ಅನ್ನಮಯ್ಯ ಅದನ್ನೇ ಮಾಡಿದ್ರು. ಶ್ರೇಷ್ಠತೆ ಒಂದು ದಿನದಲ್ಲಿ ಹುಟ್ಟೋದಿಲ್ಲ, ಪ್ರತಿದಿನ ಮಾಡಿದ ಸಣ್ಣ ಸಣ್ಣ ಪ್ರಯತ್ನಗಳಿಂದ ಹುಟ್ಟುತ್ತೆ. 3ನೇಯದ್ದು, ಪರ್ಪಸ್ ಈಸ್ ಬಿಗ್ಗರ್ ದೆನ್ ಮನಿ. ಅನ್ನಮಯ್ಯರ ಗುರಿ ಹಣ ಸಂಪಾದಿಸೋದಲ್ಲ, ಪ್ರಭಾವ ಬೀರೋದು. ಬಿಸ್ನೆಸ್ನಲ್ಲೂ ಕೂಡ ಹಾಗೆ. ಹಣ ಸಂಪಾದಿಸುವುದು ತಪ್ಪಲ್ಲ, ಆದರೆ ಹಣವೇ ಏಕೈಕ ಗುರಿ ಆದರೆ ವ್ಯವಹಾರ ಸಣ್ಣದಾಗಿಯೇ ಉಳಿದು ಬಿಡುತ್ತೆ. ಸಮಾಜಕ್ಕೆ ಮೌಲ್ಯವನ್ನ ನೀಡುವ ಉದ್ದೇಶ ಇದ್ರೆ ನಿಮ್ಮ ಬ್ರ್ಯಾಂಡ್ ಶಾಶ್ವತವಾಗಿರುತ್ತೆ. 4, ಬಿಲ್ಡ್ ಇಂಟೆಲೆಕ್ಚುಯಲ್ ವೆಲ್ತ್. ಕಾರ್ಖಾನೆಗಳು ಕುಸಿಯಬಹುದು, ಕಚೇರಿಗಳು ಮುಚ್ಚಬಹುದು, ಆದರೆ ಅನ್ನಮಯ್ಯರ ಕೀರ್ತನೆಗಳು ಶತಮಾನಗಳ ನಂತರವೂ ಜೀವಂತವಾಗಿರುತ್ತೆ. ಬಿಸ್ನೆಸ್ನಲ್ಲೂ ಕೂಡ ಹಾಗೆ. ಪ್ರಾಡಕ್ಟ್ಗಳನ್ನ ನಿರ್ಮಿಸಬೇಡಿ, ಬ್ರ್ಯಾಂಡ್ ಅನ್ನ ನಿರ್ಮಿಸಿ, ಜ್ಞಾನವನ್ನ ನಿರ್ಮಿಸಿ, ನಂಬಿಕೆ ನಿರ್ಮಿಸಿ. ಇವೆಲ್ಲವೂ ಕೂಡ ಕಾಲವನ್ನ ಮೀರಿ ಉಳಿಯುತ್ತೆ. 5, ಲೀವ್ ಎ ಲೆಜೆಸಿ, ನಾಟ್ ಜಸ್ಟ್ ಎ ಬ್ಯಾಲೆನ್ಸ್ ಶೀಟ್. ಬ್ಯಾಂಕ್ ಬ್ಯಾಲೆನ್ಸ್ ಒಂದು ದಿನ ಮುಗಿಯುತ್ತೆ, ಆದರೆ ನಿಮ್ಮ ಕೆಲಸದಿಂದ ಸಮಾಜಕ್ಕೆ ಸಿಕ್ಕ ಮೌಲ್ಯ ಶಾಶ್ವತವಾಗಿ ಉಳಿಯುತ್ತೆ. ಪ್ರತಿ ಉದ್ಯಮಿಯೂ ಕೂಡ ತನ್ನನ್ನ ತಾನು ಕೇಳ್ಕೊಳ್ಬೇಕು, ನಾನು ಕೇವಲ ಹಣವನ್ನೇ ಬಿಟ್ಟು ಹೋಗ್ತಿದ್ದೀನಾ ಅಥವಾ ಒಂದು ಪರಂಪರೆಯನ್ನ ನಿರ್ಮಿಸ್ತಾ ಇದ್ದೀನಾ ಅಂತ. ಅನ್ನಮಯ್ಯರು ನಮಗೆ ಕಲಿಸಿದ ಅತಿ ದೊಡ್ಡ ಪಾಠ ಏನ್ ಗೊತ್ತಾ? ಕಾಲ ಕಳೆದ್ರೂ ಉಳಿಯೋದು ಸಂಪತ್ತಲ್ಲ, ಸೃಷ್ಟಿ. ಕಂಪನಿಗಳು ಬರಬಹುದು ಹೋಗಬಹುದು, ಹಣ ಬರಬಹುದು ಹೋಗಬಹುದು, ಆದರೆ ನೀವು ಜಗತ್ತಿಗೆ ನೀಡಿದ ಮೌಲ್ಯ ಶಾಶ್ವತವಾಗಿ ಉಳಿಯುತ್ತೆ. ಯಾಕಂದ್ರೆ ಮೌಲ್ಯವನ್ನ ಸೃಷ್ಟಿಸಿದವನ ಹಿಂದೆ ಸಂಪತ್ತು ತಾನಾಗೇ ಬರುತ್ತೆ. ಹೆಸರಿಗಾಗಿ ಕೆಲಸ ಮಾಡಿದವರನ್ನ ಜನರು ಮರೆತು ಬಿಡ್ತಾರೆ, ಮೌಲ್ಯಕ್ಕಾಗಿ ಕೆಲಸ ಮಾಡಿದವರನ್ನ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಯುತ್ತಾನೆ. ಅದೇ ಅನ್ನಮಯ್ಯ ಮೈಂಡ್ಸೆಟ್. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.